ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವ ಕಾರಣಕ್ಕೋಸ್ಕರ ವಿವಿಧ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಇವತ್ತು ಸಂಜೆ ಋತುದಲ್ಲಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ. ಖಾಲಿ ಕೂಡ ಮತ್ತೆ ಉರುಳಿಯನ್ನು ತಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯ ಒಂದು ರೀತಿಯಲ್ಲಿ ಸಂಕಷ್ಟದ ಸಂದರ್ಭದಲ್ಲಿದೆ. ಇಲ್ಲಿ ಬಿತ್ತನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶಗಳು ಬರ್ತಾ ಇರುವಂಥದ್ದು. ಎಲ್ಲೋ ಒಂದ್ ಕಡೆ ರಾಜ್ಯದಕ್ಕೆ ವಿರುದ್ಧವಾದಂಥ ತೀರ್ಪುಗಳು ಬರ್ತಾ ಇದೆ. ಪ್ರತಿ ಬಾರಿ ಈ ರೀತಿಯಂತ ತೀರ್ಪುಗಳು ಬರುವ ಕಾರಣಕ್ಕೋಸ್ಕರ ರೈತರು ಸಂಕಷ್ಟಕ್ಕೆ ಸಿಲುಕ್ತಾ ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಒಂದ್ ಕಡೆ ರಾಜ್ಯ ಸರ್ಕಾರ ಒಂದು ಕಟ್ಟುನಿಟ್ಟಿನ ಆದೇಶವನ್ನು ಮಾಡಿದೆ. ಸಾಕಷ್ಟು ಪೊಲೀಸರನ್ನ ಕೂಡ ನಿಯೋಜನೆ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪೊಲೀಸರನ್ನ ನಿಯೋಜನೆ ಮಾಡಿದೆ. ಈಗ ನಮ್ಮ ಜೊತೆ ಹೋರಾಟಗಾರರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಒಂದ್ ಕಡೆ ರಾಜ್ಯ ಸಂಕಷ್ಟದಲ್ಲಿದೆ, ಬೆಳೆಕ್ಕೂ ಕೂಡ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಕೊಡಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು? ಸರ್, ಈಗ ಭೀಕರ ಬರಗಾಲ ಬಂದಿರೋದು ಈ ರಾಜ್ಯ ಸರ್ಕಾರಕ್ಕೆ ಮನವರಿಕೆ ಕೂಡ ಆಗಿದೆ. ಮಳೆ ಹವಾಮಾನ ಇಲಾಖೆಯರು ಕೂಡ ಏನು 20% ಮಳೆ ಆಯ್ತದೆ ಅಂತ ಹೇಳಿದಾಗ ಈ ಸರ್ಕಾರ ಏನಂತ ಹೇಳ್ತು, ನೀವು ಯಾವುದೇ ಕಾರಣಕ್ಕೂ ಬೆಳೆ ಒಡ್ಲೇಬೇಡಿ ಅಂದರು. ನಮಗೆ ಬೆಳೆ ಒಡ್ಬೇಡಿ ಅಂತೇಳಿ ಈಗ ಹೆಂಗೋ ಅಲ್ಪ ಸ್ವಲ್ಪ ನೀರು ಶೇಖರಣೆ ಆಯಿತು. 109 ಅಡಿ ನೀರು ಶೇಖರಣೆ ಆಯಿತು. ಈಗ CWMA ಏನು ಆದೇಶ ಮಾಡಿದೆ, ನೀವು 12,000 ಕ್ಯೂಸೆಸ್ ನೀರನ್ನ ಕೊಡಲೇಬೇಕು ಅಂತ ಆದೇಶ ಮಾಡಿದೆ. ಈ ಸರ್ಕಾರ ಕೂಡಲೇ ಯಾವುದೇ ಕಾರಣಕ್ಕೂ ನೀರನ್ನ ಕೊಡೋಕ್ಕಾಗುದಿಲ್ಲ ಅಂತ ಹೇಳಬೇಕು. ಹಿಂದೆ ಒಬ್ಬ ಮುಖ್ಯಮಂತ್ರಿ ಹೇಳಿದ್ರು, ಮಂಡ್ಯ ಜಿಲ್ಲೆಯಲ್ಲಿ ಉಳ್ಳಿ ಬಿಚ್ಚಿಸ್ತೀವಿ ಅಂತ. ಅದಕ್ಕೆ ಉಳ್ಳಿ ಪ್ರತಿಭಟನೆ ಮಾಡ್ತಾವೆ ಸ್ವಾಮಿ. ಯಾಕೆ ಅಂದರೆ ಉಳ್ಳಿ ಬಿಚ್ಚಿಸ್ತೀವಿ ಅಂತ ಹೇಳಿದ್ರು. ಇದಕ್ಕೆ ಉಳ್ಳಿಯ ತಿನ್ನು ಭಾಗ್ಯ ಕೊಟ್ಟದೆ ಈ ಸರ್ಕಾರ ನಮಗೆ. ಇದಕ್ಕೆ ಉಳ್ಳಿ ಪ್ರತಿಭಟನೆ ಮಾಡ್ತಾವೆ, ಖಾಲಿ ಕೂಡ ಪ್ರತಿಭಟನೆ ಮಾಡ್ತಾವೆ. ನಮಗೆ ನೀರಿಲ್ಲ, ಬೇರೆಯವ್ರಿಗೆ ನೀರು ಕೊಡುವ ವ್ಯವಸ್ಥೆಯ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅನುಮತಿ ಅಂತ ಖಡಕ್ಕಾಗಿ ಹೇಳ್ತಾವೆ ಸ್ವಾಮಿ. ನಮಗೆ ನೀರಿಲ್ಲ, ತಮಿಳುನಾಡಿಗೆ 3ನೇ ಬೆಳೆಗೆ ನೀರು ಕೇಳ್ತಾ ಇರುವಂಥದ್ದು. ಇಲ್ಲಿ ನಮ್ಮ ರೈತರು ಬೆಳೆ ಬೆಳಿಬೇಡಿ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ನಾವು ದೊಡ್ಡ ದುರಂತ ಸರ್, ಇದು ದೊಡ್ಡ ದುರಂತ. ಇದು ರಾಜ್ಯದ ಮುಖ್ಯಮಂತ್ರಿಗಳೇ ತಮಿಳುನಾಡು ನೀರು ಬಿಟ್ಟಿಲ್ಲ ಅಂತ ಇದ್ದೀರಲ್ಲ. ನಮ್ಮ ನೀರು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದ್ರಲ್ಲ. ನೀವು ಮೇಕೆದಾಟು ಯೋಜನೆ ಪ್ರಾರಂಭಿಸಿದ್ರೆ ನಮ್ಗೆ 10 TMC ನೀರು ಉಳಿತೈತಲ್ಲ. ರೈತರು ಈ ಸಂಕಷ್ಟದ ಸ್ಥಿತಿಗೆ ಬಹಳಷ್ಟು ಹೆಲ್ಪ್ ಆಗ್ತೈತಲ್ಲ, ಸಾಕಾರ ಆಗ್ತಿತ್ತಲ್ಲ. ಒಂದ್ ಕಡೆ ಬೆಳೆ ಇಲ್ಲ, ನಮಗೆ ಬರಪಡಿತ ಪ್ರದೇಶ ಅಂತೇಳಿ ನಿಮ್ಮ ಸಚಿವರನ್ನೇ ಕಳಿಸ್ತಿದ್ದೀರಿ. ಒಂದ್ ಕಡೆ ತಮಿಳುನಾಡಿಗೆ 10 TMC ನೀರು ಹೋಗ್ತಾ ಇದೆ. ಒಂದ್ ಕಡೆ ಬಂದ್ ಯಾಕೆ ಮಾಡ್ತೀರಿ ಅಂತೀರಿ? ಮೇಕೆದಾಟು ಮಾಡು ಯಾವಾಗ? ಮೇಕೆದಾಟು ಯಾರಿಗೋಸ್ಕರ ಮಾಡಬೇಕಾಗಿದೆ? ಯಾಕೆ ಹೋರಾಟಗಾರರು ಜನ ಹೋರಾಟ ಮಾಡಬೇಕಾಗಿದೆ? ನೀವು 3 ವರ್ಷ ಅಧಿಕಾರದಲ್ಲಿದ್ರಿ, 3 ವರ್ಷ ಉಪಮುಖ್ಯಮಂತ್ರಿ ಆಗಿದ್ರಿ, ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ರಿ. ಈಗ ಎಲ್ಲ ಸರ್ವಪಕ್ಷ ಸಭೆ ಕರೆದು ಸದನ ನಡೀತಾ ಇದೆ. ಸದನದಲ್ಲಿ ತೀರ್ಮಾನ ಮಾಡಿ ಶಾಸಕರು ಸರ್ವಾನುಮತದಿಂದ ಮೇಕೆದಾಟು ಯೋಜನೆ ಮಾಡಿ ಸ್ವಾಮಿ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಕಬ್ಬಿನಿಂದ ಹೋಗ್ಬೋದು, ಕಾವೇರಿಯಿಂದ ಹೋಗ್ಬೋದು, ಕಾವೇರಿ ಜಲನಯನ ಪ್ರದೇಶಗಳಿಂದ ಯಾವುದೇ ಕಾರಣಕ್ಕೂ ನೀರು ಹೋಗಿ ರೈತರಿಗೆ ಅನ್ಯಾಯ ಮಾಡಬೇಡಿ ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಸಂಕಷ್ಟ ಇದೆ, ಬರದ ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಈ ರೀತಿಯಂತ ನೀರು ಬಿಟ್ಟರೆ ಮತ್ತೆ ಉಗ್ರವಾದಂಥ ಹೋರಾಟ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೋಡೋಲಿ, TV9 ಮಂಡ್ಯ.